ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿ ಆರಂಭವಾಗುವ ಮೊದಲೇ ಭಾರತ ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ. ಗಾಯಗೊಂಡ ತಂಡದ ಉಪನಾಯಕ ರಿಷಬ್ ಪಂತ್ ಟೆಸ್ಟ್ ಸರಣಿಯಿಂದ ಆದರೂ ಹೊರಗೆ. ರಿಷಬ್ ಪಂತ್ ಗಾಯಗೊಂಡ ನಂತರ ಈ ಆಟಗಾರನಿಗೆ ಸಿಗಲಿದೆ ಉಪನಾಯಕತ್ವದ ಜವಾಬ್ದಾರಿ. ಲೀಡ್ಸ್ ಟೆಸ್ಟ್ನಲ್ಲಿ ಶುಭ್ಮನ್ ಗಿಲ್ ಅವರೊಂದಿಗೆ ಈತ ಹಂಚಿಕೊಳ್ಳಲಿದ್ದಾನೆ ದೊಡ್ಡ ಜವಾಬ್ದಾರಿ. ಆಕ್ರಮಣಕಾರಿ ಶೈಲಿಯಲ್ಲಿ ಮಾಡುತ್ತಾನೆ ಬ್ಯಾಟಿಂಗ್. ತಿಳಿಯಿರಿ ಯಾರು ಮಾಡುತ್ತಾರೆ ವಿಕೆಟ್ ಕೀಪಿಂಗ್, ಯಾರಾಗಲಿದ್ದಾರೆ ಹೊಸ ಉಪನಾಯಕ. 3 ವಿಷಯಗಳು ನಾಯಕ ಶುಭ್ಮನ್ ಗಿಲ್ ಅವರ ಒತ್ತಡವನ್ನು ಹೆಚ್ಚಿಸಿವೆ. ಈ ಶಕ್ತಿಶಾಲಿ ಆಟಗಾರ ತುಂಬಲಿದ್ದಾನೆ ಪಂತ್ ಅವರ ಸ್ಥಾನ. ಶುಭ್ಮನ್ ಗಿಲ್ ನಾಯಕತ್ವದ ಹೊಸ ಭಾರತ ತಂಡ 5 ಟೆಸ್ಟ್ ಪಂದ್ಯಗಳ ಸರಣಿಗಾಗಿ ಇಂಗ್ಲೆಂಡ್ ತಲುಪಿದೆ. ಭಾರತೀಯ ತಂಡ ಜೂನ್ 7ರಂದು ಇಂಗ್ಲೆಂಡ್ಗೆ ಆಗಮಿಸಿತ್ತು. ನಂತರ ಅವರು ಮುಂದಿನ ತಯಾರಿಗಾಗಿ ಅಭ್ಯಾಸ ಪಂದ್ಯಗಳನ್ನು ಆರಂಭಿಸಿದ್ದಾರೆ. ಗಿಲ್ ನೇತೃತ್ವದ ತಂಡ ಸರಣಿ ಆರಂಭವಾಗುವ ಮೊದಲು ಇಂಗ್ಲಿಷ್ ಪರಿಸ್ಥಿತಿಗಳಿಗೆ ಹೊಂದಾಣಿಕೆಯಾಗಲು ಪ್ರಯತ್ನಿಸುತ್ತಿದೆ. ಆದರೆ ಅದಕ್ಕೂ ಮೊದಲೇ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಇದರ ಪರಿಣಾಮ ಮುಂದಿನ ಟೆಸ್ಟ್ ಸರಣಿಗೆ ಬೀಳಬಹುದು. ವಾಸ್ತವವಾಗಿ ತಂಡದ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಅಭ್ಯಾಸದ ಸಮಯದಲ್ಲಿ ಗಾಯಗೊಂಡಿದ್ದಾನೆ. ಇದು ಮುಖ್ಯ ಕೋಚ್ ಗೌತಮ್ ಗಂಭೀರ್ ಅವರ ತೊಂದರೆಗಳನ್ನು ಇನ್ನೂ ಹೆಚ್ಚಿಸಿದೆ. ಹಾಗಾದರೆ ಯಾರಾಗಲಿದ್ದಾರೆ ಭಾರತ ತಂಡದ ಹೊಸ ಉಪನಾಯಕ? ಎಲ್ಲವನ್ನೂ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಟೀಂ ಇಂಡಿಯಾದ ನಿಷ್ಠಾವಂತ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧ 5 ಟೆಸ್ಟ್ ಪಂದ್ಯಗಳನ್ನು ಆಡಲು ಬಂದಿರುವ ಟೀಂ ಇಂಡಿಯಾ ಪ್ರಸ್ತುತ ಲಂಡನ್ಗೆ ಸ್ವಲ್ಪ ದೂರದಲ್ಲಿರುವ ಬೆಕನ್ಹ್ಯಾಮ್ ಎಂಬ ಸಣ್ಣ ಸಿಟಿಯಲ್ಲಿ ತಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿತ್ತು. ಗ್ರೇಟರ್ ಲಂಡನ್ ಕೌಂಟಿಯಲ್ಲಿ ಬರುವ ಈ ಸಿಟಿಯಲ್ಲಿ ಟೀಂ ಇಂಡಿಯಾ ಸುಮಾರು 10 ದಿನಗಳ ಕಾಲ ಹೆಡ್ ಕೋಚ್ ಗಂಭೀರ್ ಅವರ ಮಾರ್ಗದರ್ಶನದಲ್ಲಿ ತಮ್ಮ ಮುಂದಿನ ತಯಾರಿಗಳನ್ನು ಪೂರ್ಣಗೊಳಿಸುತ್ತದೆ. ಆದರೆ ಇದಕ್ಕೂ ಮೊದಲೇ ಟೀಂ ಇಂಡಿಯಾದ ಟೆಸ್ಟ್ ಉಪನಾಯಕ ರಿಷಬ್ ಪಂತ್ ಗಾಯಗೊಂಡಿದ್ದಾರೆ. ವಾಸ್ತವವಾಗಿ ನೆಟ್ ಸೆಷನ್ನಲ್ಲಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಉಪನಾಯಕ ಬ್ಯಾಟ್ಸ್ಮನ್ ಅಭ್ಯಾಸ ಮಾಡುತ್ತಿದ್ದರು. ಆಗ ಒಂದು ಚೆಂಡು ಅವರ ಎಡಗೈಯನ್ನು ತಾಕಿತು. ಜೀಬ್ ಸ್ಪೋರ್ಟ್ಸ್ ವರದಿಯ ಪ್ರಕಾರ ಚೆಂಡು ತಾಗಿದ್ದರಿಂದ ಪಂತ್ ನೋವಿನಿಂದ ಕಿರಚಿಕೊಂಡಂತೆ ಕಾಣಿಸಿಕೊಂಡರು. ನಂತರ ತಂಡದ ಡಾಕ್ಟರ್ಗಳು ಅವರ ಗಾಯದ ಮೇಲೆ ಐಸ್ ಇಟ್ಟರು. ಪ್ರಾಕ್ಟೀಸ್ ಸೆಷನ್ ಸಮಯದಲ್ಲಿ ಗಾಯಗೊಂಡ ನಂತರ ಪಂತ್ ತಕ್ಷಣ ನೆಟ್ನಿಂದ ಹೊರಬಂದರು ಮತ್ತು ಗಾಯಗೊಂಡ ಭಾಗಕ್ಕೆ ಪಟ್ಟಿ ಕಟ್ಟಿದರು. ವರದಿಗಳ ಪ್ರಕಾರ ರಿಷಬ್ ಪಂತ್ ಲೀಡ್ಸ್ ಟೆಸ್ಟ್ಗೆ ಮುಂಚಿತವಾಗಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಉಳಿದ ನೆಟ್ ಸೆಷನ್ಗಳಿಂದ ದೂರವಿರುತ್ತಾರೆ. ಈಗ ನೋಡಬೇಕಾದುದು ಹೆಡ್ ಕೋಚ್ ಗಂಭೀರ್ ಅವರು ಮೊದಲ ಟೆಸ್ಟ್ಗೆ ಮುನ್ನ ಪಂತ್ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದಿದ್ದರೆ ಲೀಡ್ಸ್ ಟೆಸ್ಟ್ನಲ್ಲಿ ಅವರ ಸ್ಥಾನದಲ್ಲಿ ಯಾವ ಆಟಗಾರನಿಗೆ ಉಪನಾಯಕತ್ವದ ಜವಾಬ್ದಾರಿ ನೀಡುವರು ಎಂಬುದು. ಆದ್ದರಿಂದ ಈ ರಹಸ್ಯವನ್ನು ಬಹಿರಂಗಪಡಿಸೋಣ. ಭಾರತೀಯ ಕ್ರಿಕೆಟ್ ತಂಡ ಮತ್ತು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ನಡುವೆ ನಡೆಯಲಿರುವ ಟೆಸ್ಟ್ ಸರಣಿಗೆ ಮುನ್ನ ಟೀಂ ಇಂಡಿಯಾಗೆ ಕೆಟ್ಟ ಸುದ್ದಿ ಬಂದಿದೆ. ತಂಡದ ಉಪನಾಯಕ ರಿಷಬ್ ಪಂತ್ ಅವರನ್ನು ಹೆಡ್ ಕೋಚ್ ಗಂಭೀರ್ ಬ್ಯಾಟಿಂಗ್ ಮಾಡದಂತೆ ನಿಷೇಧಿಸಿದ್ದಾರೆ. ಇದಕ್ಕೆ ಕಾರಣ ಅವರ ಇಂಜೂರಿ. ಟೆಸ್ಟ್ ತಂಡದ ಹೊಸ ಉಪನಾಯಕ ರಿಷಬ್ ಪಂತ್ ಗಾಯಗೊಂಡಿದ್ದಾರೆ. ಇದರ ನಂತರ ಈಗ ತಂಡದ ಉಪನಾಯಕತ್ವದ ಜವಾಬ್ದಾರಿಯನ್ನು ಸೀನಿಯರ್ ಆಟಗಾರನಿಗೆ ನೀಡಬಹುದು. ಅವರು ಶುಭ್ಮನ್ ಗಿಲ್ ಅವರೊಂದಿಗೆ ಲೀಡ್ಸ್ ನಲ್ಲಿ ಉಪನಾಯಕರಾಗಿ ಅವರ ಭಾರವನ್ನು ಹಗುರಗೊಳಿಸುವುದನ್ನು ನಾವು ನೋಡಬಹುದು. ಭಾರತೀಯ ಟೆಸ್ಟ್ ತಂಡದ ಹೊಸ ಉಪನಾಯಕ ಮತ್ತು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಗಾಯಗೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಭಾನುವಾರದ ಟ್ರೈನಿಂಗ್ ಸೆಷನ್ ಸಮಯದಲ್ಲಿ ರಿಷಬ್ ಪಂತ್ ಅವರ ಎಡಗೈಯಲ್ಲಿ ಚೆಂಡು ತಾಗಿತ್ತು. ಬಿಸಿಸಿಐಯ ವರದಿಯ ಪ್ರಕಾರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಚೆಂಡು ತಾಗಿದ್ದರಿಂದ ತೀವ್ರ ನೋವಿನಲ್ಲಿದ್ದರು ಮತ್ತು ತಂಡದ ಡಾಕ್ಟರ್ ಅವರಿಗೆ ಐಸ್ ಪ್ಯಾಕ್ ಇಟ್ಟಿದ್ದರು. ಇದರ ಪರಿಣಾಮವಾಗಿ ಅವರ ಕೈಗೆ ಪಟ್ಟಿ ಕಟ್ಟಲಾಯಿತು. ಹಾಗಾಗಿ ಈಗ ತಂಡದ ಉಪನಾಯಕತ್ವ ಮತ್ತು ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ತಂಡದ ಸೀನಿಯರ್ ಆಟಗಾರನಿಗೆ ನೀಡಬಹುದು. ರಿಷಬ್ ಪಂತ್ ಲೀಡ್ಸ್ ಟೆಸ್ಟ್ಗೆ ಮುಂಚೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳದಿದ್ದರೆ ಈ ಸಂದರ್ಭದಲ್ಲಿ ರಾಹುಲ್ ಅವರಿಗೆ ತಂಡದ ಉಪನಾಯಕತ್ವವನ್ನು ನೀಡಬಹುದು. ಅಷ್ಟೇ ಅಲ್ಲದೆ ಅವರು ವಿಕೆಟ್ ಕೀಪಿಂಗ್ ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ನೋಡಬಹುದು. ಆದರೂ ತಂಡದಲ್ಲಿ ಧ್ರುವ್ ಜುರೇಲ್ ಅವರ ರೂಪದಲ್ಲಿ ಇನ್ನೊಬ್ಬ ವಿಕೆಟ್ ಕೀಪರ್ ಸಹ ಲಭ್ಯವಿದ್ದಾರೆ. ಆದರೆ ಪಂತ್ ಅವರು ಲಭ್ಯವಿಲ್ಲದಿದ್ದರೆ ರಾಹುಲ್ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಬಹುದು ಎಂದು ಅಂದಾಜಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಉಪನಾಯಕನ ಜವಾಬ್ದಾರಿಯನ್ನು ರಾಹುಲ್ ಅವರಿಗೆ ನೀಡಬೇಕೋ ಬೇಡವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.